ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ನಮಗೂ ಕೂಡ ಹಾಲಿಡೇ ಇತ್ತು. ಮಗುಗೂ ಟೈಮ್ ಪಾಸ್ ಆಗಲಿ, ಫ್ಯಾಮ್ಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವು ಒಂದು ರೆಸಾರ್ಟ್ಗೆ ಬಂದಿದ್ದೀವಿ. ಬನ್ನಿ ಚೆಕ್ ಇನ್ ಮಾಡೋಣ. ನಾವು ಈ ರೂಮನ್ನು ಅಗೋಡಾದಲ್ಲಿ ಬುಕ್ ಮಾಡಿದ್ವಿ. ಈ ರೆಸಾರ್ಟ್ ಯಾವುದು, ಯಾವ ಲೊಕೇಶನ್ನಲ್ಲಿದೆ, ಎಷ್ಟು ಪ್ರೈಸು, ಯಾವ್ಯಾವ ಥರ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಅಂತ ತಿಳ್ಕೊಳ್ಳೋಕ್ಕೆ ವಿಡಿಯೋನ ಎಂಡ್ವರೆಗೂ ನೋಡಿ. ರಿಸೆಪ್ಷನಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕನ್ನು ಸರ್ವ್ ಮಾಡ್ತಾರೆ. ಚೆಕ್ ಇನ್ ಆಯಿತು. ಇವಾಗ ರೂಮ್ ಮತ್ತು ಬೇರೆ ಇಂಡೋರ್ ಔಟ್ಡೋರ್ ಗೇಮ್ಸನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲೇ ಒಂದು ಪುಟಾಣಿಯಾದ ಶಿವಪಾರ್ವತಿ ಟೆಂಪಲ್ ಕೂಡ ಇದೆ. ಹಿಂದೆ ನಿಮಗೆ ಕನ್ವೆನ್ಷನ್ ಹಾಲ್ ಕೂಡ ಇದೆ. ಬನ್ನಿ ನೋಡೋಣ. ರೆಸಾರ್ಟ್ ಚೆಕ್ ಇನ್ ಆಯಿತು. ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ರೂಮ್ ಹೇಗಿದೆ ಅಂತ ನೋಡೋಣ. ಈ ಥರ ಎಲೆಕ್ಟ್ರಿಕ್ ವೆಹಿಕಲ್ ಫೆಸಿಲಿಟಿ ಕೂಡ ಇದೆ ನಿಮಗೆ ರೂಮ್ವರೆಗೂ ಡ್ರಾಪ್ ಮಾಡೋಕ್ಕೆ. ಒಬ್ಬರು ಸಿಬ್ಬಂದಿನ ಕೂಡ ಅವರು ನಿಮ್ಮ ಜೊತೆ ಕಳಿಸ್ತಾರೆ ರೂಮ್ವರೆಗೂ. ನೀವು ರೂಮಿಗೆ ಹೋಗಬೇಕಂದ್ರೆ ಇದು ಎಂಟ್ರೆನ್ಸ್ ವೇ. ಫುಲ್ಲು ಗುಹೆ ಥರ ಮಾಡಿದ್ದಾರೆ, ಗುಹಾಂತರ ಥರನೇ ಕಾಣಿಸುತ್ತೆ. ಇಲ್ಲಿ ನಿಮಗೆ ಸೈಕಲ್ಗಳನ್ನು ಕೂಡ ಇಟ್ಟಿದ್ದಾರೆ. ನಿಮ್ಮ ಮಕ್ಕಳನ್ನು ನೀವು ಸೈಕಲ್ಗಳನ್ನು ತೊಗೊಂಡು ಆಟ ಆಡಿಸ್ಬೋದು. ನೀವು ಹಾಗೆ ಮುಂದೆ ಬಂದರೆ ಗುಹೆ ಒಳಗಡೆ ಇದ್ದರೆ ಹೆಂಗೆ ಬೆಳಕು, ಸೂರ್ಯನ ಬೆಳಕು ಒಂದು ಹೋಲಿಂದ ಬರುತ್ತೋ ಅದೇ ಥರ ಥೀಮನ್ನು ಇಲ್ಲೂ ಕೂಡ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಈ ಥರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ಇದೆ ನಿಮಗೆ. ನೀವು ಹಾಗೆ ಮುಂದೆ ಬಂದರೆ ಒಂಥರ ತಣ್ಣಗೆ ಗುಹೆ ಒಳಗಡೆ ಎಂಟ್ರಿ ಆದರೆ ಯಾವ ಥರ ಫೀಲ್ ಬರುತ್ತಲ್ವ, ಆ ಥರ ಫೀಲ್ ಬರುತ್ತೆ. ಈ ಥರ ನಿಮಗೆ ಕಾಡುಗಳಲ್ಲಿರೋದು ಚಿತ್ರಗಳನ್ನು ಕೂಡ ಅವ್ರನ್ನ ಬಿಡಿಸಿದ್ದಾರೆ. ಈ ಥರ ಸ್ಟೋನ್ ಮೇಲೆ ಕಾಡು ಜನರದ್ದು, ಫಾರೆಸ್ಟ್ ಜನರದ್ದು, ಜನಾಂಗದ್ದು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ. ನಿಮ್ಗೆ ಅನ್ಸೋದೇ ಇಲ್ಲ ಇದು ಒಂದು ರೆಸಾರ್ಟ್ ಅಂತ. ಫುಲ್ಲು ಗುಹೆ ಒಳಗಡೆ ನೀವು ಇದ್ದ ಥರ ಫೀಲ್ ಆಗುತ್ತೆ. ಇಲ್ಲಿ ನೋಡಿ, ಅವರ ಆಹಾರವನ್ನು ಬೇಯಿಸ್ಕೊಂಡು ತಿಂತಿರೋ ಇಮೇಜನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮೇಲ್ಗಡೆ ನಿಮಗೆ ಪುಟಾಣಿ ಆಗಿರೋ ಲೈಟ್ ಇದೆ. ಆ ವ್ಯೂ, ಆ ಫೀಲು ನಿಮಗೆ ಬರಬೇಕಂತ ಅವರು ಆ ಥರ ಡಿಸೈನ್ ಮಾಡಿದ್ದಾರೆ. ಕತ್ಲಲ್ಲಿ ನಿಮಗೆ ಸ್ಟಾರ್ಸನ್ನು ನೋಡಿದ್ರೆ ಹೆಂಗೆ ಫೀಲ್ ಆಗುತ್ತೋ ಆ ಥರ ಕಾಣಿಸ್ತಾ ಇದೆ. ಹಾಗೆ ಮುಂದೆ ಬನ್ನಿ. ಮತ್ತಷ್ಟು ಆ ಥರ ಡಿಫ್ರೆಂಟ್ ಪೇಂಟಿಂಗ್ ಅನ್ಬೋದು, ಇದನ್ನು ಕೆತ್ತನೆ ಅನ್ಬೋದು. ಇದು ಪೇಂಟಿಂಗ್ ಅಲ್ಲ, ಈ ಥರ ಕೆತ್ತನೆಗಳನ್ನು ಮಾಡಿದ್ದಾರೆ. ಗುಹೆ ಒಳಗಡೆ ಕೆತ್ತನೆ ಮಾಡಿದರೆ ಹೆಂಗೆ ಕಾಣಿಸುತ್ತಲ್ವ ಆ ಥರ ಇದೆ. ತುಂಬಾ ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ. ಇಲ್ಲಿ ಪ್ರಾಣಿಗಳದ್ದಿದೆ ನೋಡಿ, ಪ್ರಾಣಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ನೀವು ರೈಟ್ ಸೈಡ್ ಹೋದರೆ ನಿಮಗೆ ಇಂಡೋರ್ ಪ್ಲೇ ಏರಿಯಾ ಇದೆ. ಅದರೊಳಗಡೆ ಏನೇನು ಗೇಮ್ಸ್ ಇದೆ ಅಂತಲೂ ಕೂಡ ತೋರಿಸ್ತೀವಿ ನಿಮಗೆ ನಾವು. ನನ್ನ ಮಗಳ ಆಲ್ರೆಡಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಹೋಗಿ. ಇವಾಗ ನಾವು ಬಂದಿರೋದು ಇಂಡೋರ್ ಗೇಮ್ ಸೆಕ್ಷನ್ಗೆ. ಇಲ್ಲಿ ಚೆಸ್ ಕೂಡ ಇದೆ, ಕ್ಯಾರಮ್ ಇದೆ, ಫೂಸ್ಬಾಲ್ ಗೇಮ್ ಕೂಡ ಇದೆ. ಮಕ್ಕಳಿಗಾಗಿ ಬಾಸ್ಕೆಟ್ಬಾಲ್ ಕೂಡ ಇಟ್ಟಿದ್ದಾರೆ. ನಾನು ಮತ್ತು ನನ್ನ ಹಸ್ಬೆಂಡು ಈ ಗೇಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನಗೆ ಹಸ್ಬೆಂಡೇ ವಿನ್ ಆಗೋದು ರೀ. ನಾನು ಈಗ ನಾವು ಗುಹೆಯ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗ್ತಾ ಇದ್ದೀವಿ. ಈ ಎಂಟ್ರೆನ್ಸ್ ಮಾತ್ರ, ಈ ವ್ಯೂ ಮಾತ್ರ ತುಂಬಾ ಸಖತ್ತಾಗಿದೆ. ಫುಲ್ಲು ನಿಮಗೆ ಕಾಡಿನೊಳಗಡೆ ಎಂಟ್ರಿ ಆಗ್ತಕ್ಕ ಹಾಗೆ ಕಾಣಿಸುತ್ತೆ. ಫುಲ್ಲು ಪ್ಲಾಂಟೇಶನ್ ಮಾಡಿದ್ದಾರೆ. ಫುಲ್ ಎಲ್ಲೆಲ್ಲಿ ನೋಡಿದ್ರು ನೀವು ಪ್ಲ್ಯಾಂಟ್ಸೇ ಕಾಣಿಸುತ್ತೆ. ನಿಮಗೆ ರೈಟ್ ಸೈಡ್ ಕಾಣಿಸ್ತಿರೋದು ಫಾಲ್ಸ್ ವ್ಯೂ. ಆ ವ್ಯೂ ಕೂಡ ತೋರಿಸ್ತೀವಿ ನಿಮಗೆ. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದು ರೆಸ್ಟೋರೆಂಟ್. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ಗೆ, ಲಂಚ್, ಡಿನ್ನರ್ಗೆ ಇಲ್ಲಿ ಹೋಗ್ಬೋದು. ನೀವು ಕಾಡಿನ ಥೀಮ್ ಫೋಟೋ ತೆಗೆಸ್ಕೋಬೇಕಾ, ಇಲ್ಲಿ ಇತ್ಕೊಂಡು ನೀವು ಆ ಫೋಟೋಗಳನ್ನು ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಇವಾಗ ನಮ್ಮ ರೂಮ್ ಹತ್ರ ಹೋಗೋಣ. ಎಂಟ್ರಿಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನಾವು ನಮ್ಮ ರೂಮ್ ಹತ್ರ ಬಂದಿದ್ದೀವಿ. ಬನ್ನಿ ಒಳಗಡೆ ಹೇಗಿದೆ ಅಂತ ರೂಮನ್ನು ನೋಡೋಣ.
ಎಂಟ್ರಿ ಆದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ ಇದೆ, ರೈಟ್ ಸೈಡಲ್ಲಿ ಈ ಥರ ಕಬೋರ್ಡ್ ವಿತ್ ಮಿರರ್ ಕೊಟ್ಟಿದ್ದಾರೆ. ನೀವು ಹಾಗೆ ಮುಂದೆ ಬಂದರೆ ನಿಮಗೆ ಒಂದು ಮಿನಿ ಫ್ರಿಜ್ಜನ್ನು ಕೂಡ ಕೊಟ್ಟಿದ್ದಾರೆ. ಮಕ್ಕಳೇನಾದ್ರು ಇದ್ದರೆ ಹಾಲೇನಾದ್ರು ತೊಗೊಂಡು ಬರ್ಬೋದಿದ್ದರೆ ನೀವು ಇಲ್ಲಿ ಇಡ್ಬೋದು. ಕಾಂಪ್ಲಿಮೆಂಟರಿ ಆಗಿ ಏನೇನು ಕೊಡಬೇಕೋ ವಾಟರು ಅದೆಲ್ಲ ಕೊಟ್ಟಿದ್ದಾರೆ. ಒಂದು ಟಿ ವಿ ಇದೆ ವಿತ್ AC ಇದೆ. ಇದು ಫುಲ್ಲು ಮಡ್ ಥೀಮ್ ರೂಮು. ಎಷ್ಟು ಸುಂದರವಾಗಿದೆ ನೋಡಿ, ಫುಲ್ ಮಣ್ಣಿಂದ ಮಾಡಿರೋ ಥರ ಇದೆ ರೂಮು. ಈ ಥರ ಆಫ್ರಿಕನ್ ಪೇಂಟಿಂಗ್ ಕೂಡ ಹಾಕಿದ್ದಾರೆ. ಬಂದ ತಕ್ಷಣ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ವಾವ್ ಥರ ಕಾಣಿಸುತ್ತೆ, ತುಂಬ ಪೀಸ್ಫುಲ್ ಅನಿಸುತ್ತೆ. ಇವಾಗ ನಾನು ನಿಮ್ಗೆ ತೋರಿಸ್ತಿರೋದು ಈ ರೂಮಿಂದು ಬೆಸ್ಟ್ ಪಾರ್ಟನ್ನು. ರೂಮು ಇವಾಗ ನೋಡಾಯಿತು. ನಮ್ಮ ರೂಮ್ ಎದುರುಗಡೆನೇ ಇವಾಗ ರೇನ್ ಡ್ಯಾನ್ಸ್ ಏರಿಯಾ ಕೂಡ ಇದೆ. ಇವರು ಫುಲ್ಲು ವುಡ್ ಥೀಮನ್ನು ಮಾಡಿದ್ದಾರೆ, ಫುಲ್ ಮರದ ಥರ ಮಾಡಿ ಅದರಲ್ಲಿ ಪೈಪ್ಸ್ ಎಲ್ಲ ಜಾಯಿನ್ ಮಾಡಿ ಅಲ್ಲಿಂದ ನೀರು ಬರೋ ಥರ ಮಾಡಿದ್ದಾರೆ. ಇದು ರೇನ್ ಡ್ಯಾನ್ಸ್ ಏರಿಯಾ. ಹಾಗೆ ನೀವು ಮುಂದೆ ಹೋದರೆ ಆ ಕಡೆ ಕಿಡ್ಸ್ ಪ್ಲೇ ಸೆಕ್ಷನ್ ಕೂಡ ಇದೆ, ಬನ್ನಿ ನೋಡೋಣ ಅದನ್ನು. ಚಿಕ್ಕದಾದ ಪ್ಲೇ ಏರಿಯಾ ಕೂಡ ಇದೆ. ನನ್ನ ಮಗ ಬಂದಾಗಿನೇ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದಾನೆ, ಫುಲ್ ಎಂಜಾಯ್ಮೆಂಟ್ ಮಾಡೋಕ್ಕೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ. ಫುಲ್ ಗ್ರೀನ್ರಿ, ಫುಲ್ ರಾಕ್ ಥರನೇ ಮಾಡಿದ್ದಾರೆ. ಇದನ್ನು ಕೂಡ ತುಂಬ ಕ್ಲೀನಾಗಿ ಮತ್ತು ನೀಟಾಗಿದೆ. ಇವಾಗ ಹೆಂಗಾದರೂ ಮಕ್ಕಳಿಗೆ ಹಾಲಿಡೇ ಸೀಸನ್ ಅಲ್ವಾ, ಈ ಥರ ರೆಸಾರ್ಟ್ಗಳೆಲ್ಲ ಬಂದರೆ ಮಕ್ಕಳನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನನ್ನ ಮಗ ಜೋಪಾನ ಆಡ್ತಾ ಇದ್ದಾನೆ ನೋಡಿ, ಮಲ್ಕೊಂಡು ಬಿಟ್ಟ ಕಣ್ರಿ ಆಡ್ತಾ ಆಡ್ತಾ. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾನೆ. ಇಲ್ಲಿ ನಮ್ಮ ರೂಮಿನ ಹಿಂದ್ಗಡೆನೇ ನಿಮಗೆ ವಾಟರ್ ಫಾಲ್ ಕೂಡ ಇದೆ. ಎಲ್ಲನೂ ನಿಮಗೆ ವಿವರವಾಗಿ ಯಾವ್ಯಾವ ಥರ ರೂಮ್ಸ್ ಇದೆ ಎಲ್ಲ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತೀವಿ. ನಾವು ಏನೇನು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಎಲ್ಲನೂ ನಿಮಗೆ, ಏನು ರೇನ್ ಡ್ಯಾನ್ಸ್ ಇರಲಿ, ಸ್ವಿಮ್ಮಿಂಗ್ ಪೂಲ್ ಇರಲಿ, ವಾಟರ್ ಫಾಲ್ ಇರಲಿ, ಅದರ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇರಲಿ, ಎಲ್ಲನೂ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ತೋರಿಸ್ತೀವಿ ನಿಮಗೆ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ರಾಕ್ ಗಾರ್ಡನ್ ಅಂತ ಅನ್ನಲ್ವಾ ನಿಮಗೆ, ನೋಡಿ ಈ ಥರ ರಾಕಲ್ಲಿ ಹಿಂದಿನ ಕಾಲದಲ್ಲಿ ಹೆಂಗೆ ಕೆತ್ತನೆ ಮಾಡಿರ್ತಾ ಇದ್ರಲ್ವ, ಆ ಥರ ಕೆತ್ತನೆಗಳನ್ನು ಕೂಡ ಮಾಡಿದ್ದಾರೆ. ತುಂಬಾ ಯುನೀಕಾಗಿ ಕಾಣಿಸುತ್ತೆ. ಈ ರೆಸಾರ್ಟ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ತೋರಿಸ್ತೀವಿ ಬನ್ನಿ. ವಾವ್ ಇದೆ ವ್ಯೂ ನೋಡಿ. ಈ ವ್ಯೂ ಹೆಂಗನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ನಂಗೆ ಮಾತ್ರ ತುಂಬಾ ಇಷ್ಟ ಆಯಿತು, ತುಂಬ ಮಸ್ತಾಗಿದೆ. ಮುನ್ನೆನೆ ಫಾಲ್ಸ್ ಇದೆ, ಟೀ ಕಾಫಿ ಕುಡಿತಾನೂ ಎಂಜಾಯ್ ಕೂಡ ಮಾಡ್ಬೋದು. ಫಿಟ್ನೆಸ್ಸನ್ನು ತುಂಬಾ ಇಷ್ಟಪಡ್ತಿದ್ರೆ ನಿಮಗೋಸ್ಕರ ಇಲ್ಲಿ ಜಿಮ್ ಕೂಡ ಇದೆ ನೋಡಿ, ಸ್ಪಾ ಕೂಡ ಇದೆ. ಫಾಲ್ಸ್ ಹತ್ರನೇ ನಿಮಗೆ ಲೆಫ್ಟ್ ಸೈಡಲ್ಲಿ ಈ ಥರ ಹಾಲ್ ಇದೆ. ನೀವು ಚಿಕ್ಕದಾಗಿರೋ ಏನಾದರೂ ಪಾರ್ಟಿ ಮಾಡ್ತಿದ್ರೆ ವಿತ್ ಫಾಲ್ಸ್ ವ್ಯೂವಲ್ಲಿ ನೀವು ಬರ್ಡೇ ಪಾರ್ಟಿಗಳನ್ನ ಕೂಡ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಗುಹೆ ಥೀಮ್ ಇದೆ, ಫುಲ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಿಮಗೆ ಟಾಪ್ ಫ್ಲೋರಲ್ಲೂ ಕೂಡ ಪೇಂಟಿಂಗ್ ಇದೆ, ಟಾಪನ್ನು ನೀವು ನೋಡಿದ್ರು ಕೂಡ ಅಲ್ಲೂ ಕೂಡ ಪೇಂಟಿಂಗ್ ಮಾಡಿದ್ದಾರೆ. ಫುಲ್ ವಾಟರ್ ಫಾಲನ್ನು ಎಂಜಾಯ್ ಮಾಡ್ತಾ ನೀವು ಪಾರ್ಟಿಗಳನ್ನು ಕೂಡ ಮಾಡ್ಬೋದು.
ಇವೆಂಟನ್ನು ಆರ್ಗನೈಸ್ ಮಾಡಬೇಕು ಅಂದರೆ ತುಂಬಾ ಬೆಸ್ಟ್ ಪ್ಲೇಸ್ ಅನ್ಬೋದು. ಫೋಟೋ ಸೆಕ್ಷನ್ಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿರೋದು, ಈ ಥರ ಕ್ರೀಪರ್ಸ್ಗಳೆಲ್ಲ ಇದೆ ವಿತ್ ಫ್ಲವರಿಂಗ್ ಆಗಿರೋದು. ತುಂಬ ಸಖತ್ತಾಗಿರೋ ಫೋಟೋಸ್ಗಳನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ಇವಾಗ ನಾವು ಹೋಗ್ತಾ ಇರೋದು ರೆಸ್ಟೋರೆಂಟ್ಗೆ. ನಿಮ್ಮ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ. ನಿಮಗೆ ಪ್ಯಾಕೇಜ್ ಬಫೆ ಏನಾದರೂ ಬೇಕಾದರೆ, ಅಲಕಾಟ್ ಏನಾದರೂ ಬೇಕಂದರೆ ನೀವು ಆರ್ಡರ್ ಮಾಡಿಕೊಂಡು ಇಲ್ಲಿ ತಿನ್ಬೋದು. ಟೈಮಿಂಗ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಸಾಕಷ್ಟು ಜನನ ಕವರ್ ಮಾಡ್ಬೋದು ಒಂದೇ ಇಲ್ಲೇ ರೆಸ್ಟೋರೆಂಟಲ್ಲೇ. ತುಂಬಾ ದೊಡ್ಡದಾಗಿದೆ, ಕ್ಲೀನ್ ಮತ್ತು ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಕೂಡ ಇದೆ. ಬನ್ನಿ ಬಾರ್ ವ್ಯೂ ಹೆಂಗಿದೆ ಅಂತ ನೋಡೋಣ. ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಫುಲ್ಲು ಪ್ಲ್ಯಾಂಟಿಂದನೇ ಒಂದು ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇದು ಡಿಫ್ರೆಂಟ್ ಆಗಿದೆ, ಈ ಥರದ್ದೆಲ್ಲೂ ನೋಡಿಲ್ಲ ನಾನು, ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಹಿಂಗೆ 6-7 ಮೆಂಬರ್ಸ್ ಕೂತ್ಕೊಬೋದು. ಊಟ ಕೂಡ ನೀವು ಇಲ್ಲೇ ಆರ್ಡರ್ ಮಾಡಿ ತಿನ್ಬೋದು. ಫುಲ್ ಕೇವ್ ಥೀಮ್ದಿದೆ ನೋಡಿ. ಇಲ್ಲಿ ಮೇಲ್ ಕೂಡ ಹೋಗೋಣ. ಮೇಲ್ ಕೂಡ ಹೋಗೋ ಆಪ್ಷನ್ ಇದೆ, ಬನ್ನಿ. ಇಲ್ಲಿ ಬಾರ್ ಕೌಂಟರ್ ಇದೆ. ಈ ರೆಸ್ಟೋರೆಂಟ್ ಹೆಸರು ಬಂದು ಆನ್ ದ ರಾಕ್ಸ್, ಬಿಕಾಸ್ ರಾಕ್ ಮೇಲೆ ಇದೆ ಅಂತ ಈ ಹೆಸರಿಟ್ಟಿದ್ದಾರೆ. ಇದು ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ. ನೈಟಲ್ಲಿ ನೀವು ಡಿನ್ನರನ್ನು ಇಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಫುಲ್ ಓಪನ್ ಏರಿಯಾ ಇದು. ಇಲ್ಲಿ ಇನ್ನೊಂದು ಇಂಡೋರ್ ಗೇಮ್ ಸೆಕ್ಷನ್ ಇದೆ, ನಾವು ಅಲ್ಲಿ ಹೋಗ್ತಾ ಇದ್ವಿ. ಈ ಬೋರ್ಡಲ್ಲಿ ನಿಮಗೆ ಏನೇನು ಗೇಮ್ಸು ಯಾವ್ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಎಲ್ಲನೂ ಬರೆದಿದ್ದಾರೆ. ಬನ್ನಿ ಇದನ್ನು ನೋಡೋಣ. ಇದ್ರ ಹೆಸರು ಬಂದು ವೃಂದಾವನ್ ಅಂತ. ಇಲ್ಲಿ ನಿಮಗೆ ಎಲ್ಲ ಮಡ್ ಥೀಮ್ ರೂಮ್ಗಳು ಅವೈಲೇಬಲ್ ಇದೆ. ಇಲ್ಲಿ ನೋಡಿ, ಫುಲ್ ಮಡ್ ಮತ್ತು ವೈಟ್ ಕಲರಿಂದ ಮಾಡಿದ್ದಾರೆ ಪೇಂಟಿಂಗ್ಸ್ ಎಲ್ಲ. ಇವಾಗ ನಿಮಗೆ ತೋರಿಸ್ತಿರೋದು ನಾವು ಮಡ್ ಥೀಮ್ ರೂಮು. ಇಲ್ಲಿ ನಿಮಗೆ ಸ್ಪೆಷಲ್ ವ್ಯೂ ಥರ ಏನೂ ಇಲ್ಲ, ಜಸ್ಟ್ ಮಡ್ ಥೀಮ್ ರೂಮ್ ಇರುತ್ತೆ ವಿತ್ ಪೇಂಟಿಂಗ್ಸ್ ಎಲ್ಲ ಇರುತ್ತೆ. ಚಿಕ್ಕದಾಗಿ ಚೊಕ್ಕದಾಗಿದೆ. ಇವಾಗ ನೀವು ನೋಡ್ತಾ ಇರೋದು ವುಡ್ ಥೀಮ್ಡ್ ಡಿಲಕ್ಸ್ ರೂಮು. ಇದು ಬೇರೆ ರೂಮ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಸ್ಪೇಷಿಯಸ್ ಆಗಿರುತ್ತೆ. ಫುಲ್ ವುಡನ್ ಥೀಮ್ಡ್ ಮಾಡಿದ್ದಾರೆ. ಇದರಲ್ಲೂ ಒಂದು ಕಬೋರ್ಡು, ಬೆಡ್ಡು, ಫ್ರಿಡ್ಜ್ ಕೂಡ ಇದೆ. ನೀವು ಈ ಥರ ಕೆಳಗಡೆ ಒಂದು ಸ್ಪೆಷಲ್ ಸಿಟ್ಔಟ್ ಏರಿಯಾ ಕೂಡ ಇದೆ. ಇಲ್ಲಿ ನೀವು ಟೀ ಕಾಫಿ ಕುಡಿದು ಎಂಜಾಯ್ ಮಾಡ್ಬೋದು. ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀವಿ. ಸಾಕಷ್ಟು ಇಂಡೋರ್ ಗೇಮ್ ಇದೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಿಮಗೆ ಈ ಗೇಮ್ಸ್ ಅವೈಲೇಬಲ್ ಇದೆ. ಇಲ್ಲಿ ಗಾಲ್ಫ್ ಕೂಡ ಇದೆ. ನಾನು ಲೈಫಲ್ಲಿ ಯಾವತ್ತೂ ಆಡಿಲ್ಲ. ಯಾಕೆ ಸಿಕ್ಕಿದ ಎಕ್ಸ್ಪೀರಿಯನ್ಸನ್ನು ಬಿಟ್ಕೊಡ್ಬೇಕು, ಎಲ್ಲನೂ ಲೈಫಲ್ಲಿ ಕಲಿಬೋದಲ್ವ, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಹೊರಗಡೆನೇ ಹೋಯ್ತು ಕಣ್ರಿ. ಫಸ್ಟ್ ಟೈಮ್ ಆಡ್ತಾ ಇರೋದಲ್ವಾ, ಇಟ್ಸ್ ಓಕೆ.
ಇವಾಗ ನಾವು ಬಂದಿರೋದು ನನ್ನ ಫೇವ್ರೆಟ್ ಗೇಮ್ ಸೆಕ್ಷನ್ಗೆ, ಆರ್ಚರಿ. ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಪ್ರಯತ್ನ ಮಾತ್ರ ಬಿಡೋದು ಬೇಡ. ಇಲ್ಲಿನೇ ಬಿದ್ದೋಯ್ತು ಕಣ್ರಿ. ಸ್ಪೋರ್ಟ್ಸ್ ಅಂದರೆ ನನ್ನ ಹಸ್ಬೆಂಡು ಫುಲ್ಲು ಮುಂದೆನೇ ಇರ್ತಾರೆ. ನೋಡೋಣ ಅವ್ರ ಗುರಿ ತಾಗುತ್ತಾ ಅಂತ. ವಾ 1 2 3 ಇಲ್ಲಿ ನೀವು ಸ್ನೂಕರ್ ಕೂಡ ಆಡ್ಬೋದು. ಇವಾಗ ನಾವು ಬಂದಿರೋದು ಥರ್ಡ್ ಪ್ಲೇ ಏರಿಯಾ. ಇದು ಫುಲ್ ಔಟ್ಡೋರ್ ಗೇಮ್ಸ್ಗಳಿಗೋಸ್ಕರ ಇವರು ಮಾಡಿದ್ದಾರೆ. ಇಲ್ಲಿ ನೀವು ಕ್ರಿಕೆಟ್, ವಾಲಿಬಾಲು, ಥ್ರೋಬಾಲು ಎಲ್ಲನೂ ಆಡ್ಬೋದು. ಎಷ್ಟು ದೊಡ್ಡದಾಗಿರೋ ಏರಿಯಾನ ಅವರು ಥರ್ಡ್ ಫ್ಲೋರಲ್ಲಿ ಸೆಟಪ್ ಮಾಡಿದ್ದಾರೆ ನೋಡಿ. ನೀವು ಗ್ರೂಪ್ ಆಫ್ ಪೀಪಲ್ ಏನಾದರೂ ಬರ್ತಾ ಇದ್ರೆ, ಟೀಮ್ ಔಟಿಂಗ್ ಬರ್ತಾ ಇದ್ರೆ, ಫ್ರೆಂಡ್ ಗ್ರೂಪ್ ಬರ್ತಾ ಇದ್ರೆ ತುಂಬಾ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇಂಡೋರ್ ಔಟ್ಡೋರ್ ಗೇಮ್ ಇಟ್ಕೊಂಡು ಪೂಲು, ವಾಟರ್ ಫಾಲ್ಸು, ಫುಲ್ ಕೇವ್ ಇರೋ ರೆಸಾರ್ಟ್ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ. ವೆಲ್ಕಮ್ ಟು ಫ್ಯಾಮಿಲಿ ಕ್ರಿಕೆಟ್. ನನ್ನ ಹಸ್ಬೆಂಡ್ ಬೌಲಿಂಗ್ ಮಾಡ್ತಾ ಇದ್ದಾರೆ, ಬ್ಯಾಟಿಂಗ್ ಪಿಚ್ಚಲ್ಲಿ ನನ್ನ ಮಗ ಇದ್ದಾನೆ, ವಿಕೆಟ್ ಕೀಪಿಂಗಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ಆಟವನ್ನು. ಫಸ್ಟ್ ಬಾಲ್ಗೆ 4. ನೆಕ್ಸ್ಟ್ ಬಾಲ್ ನೋಡೋಣ, ಯುವರಾಜ್ ಸಿಂಗ್ ಥರ ನನ್ನ ಮಗ 6 ಹೊಡಿತಾನ ಅಂತ. ರೂಮ್ಸ್ ಎಲ್ಲ ನೋಡಾಯಿತು, ಒಂದು ರೌಂಡ್ ರೆಸಾರ್ಟನ್ನು ಕೂಡ ಎಕ್ಸ್ಪ್ಲೋರ್ ಮಾಡಾಯಿತು. ಇವಾಗ ವಾಟರ್ ಗೇಮ್ಸನ್ನು ಎಂಜಾಯ್ ಮಾಡೋಣ ಬನ್ನಿ. ಇವಾಗ ನಾವು ಸ್ವಿಮ್ಮಿಂಗ್ ಪೂಲಲ್ಲಿದ್ದೀವಿ. ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ವಾಟರ್ ಫಾಲ್ ಕೆಳಗಡೆ ಈ ಥರ ಗುಹೆ ಥರ ಇದೆ. ಇದರಿಂದ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆಯಿಂದ ನೀವು ಹೊರಗಡೆ ಬರ್ಬೋದು. ಇದು ತುಂಬಾ ಸ್ಪೆಷಲ್ ಆಗಿರೋ ಎಕ್ಸ್ಪೀರಿಯೆನ್ಸು. ಈ ಥರ ಎಕ್ಸ್ಪೀರಿಯೆನ್ಸು ನಿಮಗೆ ಬೇರೆ ಕಡೆ ಸಿಗಲ್ಲ. ತುಂಬಾ ಸಖತ್ತಾಗಿತ್ತು. ವಾಟರ್ ಫಾಲ್ ಕೆಳಗಡೆ ವ್ಯೂ ನೋಡಾಯಿತು. ಬನ್ನಿ ಇವಾಗ ವಾಟರ್ ಫಾಲ್ ಮೇಲ್ಗಡೆ ವ್ಯೂ ಮತ್ತು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡೋಣ. ವಾವ್, ವ್ಯೂ ಎಷ್ಟು ತುಂಬಾ ಸಖತ್ತಾಗಿದೆ ಅಲ್ವಾ. ನೈಸರ್ಗಿಕವಾದ ಜಲಪಾತದ ವ್ಯೂ ಮತ್ತು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೋ ಅದೇ ಥರ ಫೀಲ್ ಬರುತ್ತೆ. ನೀವು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಕಂಟಿನ್ಯೂಯಸ್ ಆಗಿ ವಾಟರ್ ಫಾಲ್ ಆಗ್ತಾ ಇರುತ್ತೆ. ಆ ನೀರಿಂದು ಚಿಕ್ಕ ಚಿಕ್ಕ ಹನಿಗಳು ನಿಮ್ಮ ಕಣ್ಮೇಲೆ ಬಿದ್ದರೆ ಏನು ಎಕ್ಸ್ಪೀರಿಯೆನ್ಸ್ ಬರುತ್ತೆ, ಏನು ಫೀಲ್ ಬರುತ್ತೆ ಅಲ್ವಾ. ತುಂಬಾ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಇದು. ಜಲಪಾತದ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ವಾವ್, ಇದು ಕೂಡ ತುಂಬಾ ಅದ್ಭುತವಾಗಿದೆ. ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಫುಲ್ ವ್ಯೂ, ಸಿಟಿ ವ್ಯೂ ಮತ್ತು ರೆಸಾರ್ಟ್ ವ್ಯೂ ಕಂಪ್ಲೀಟಾಗಿ ನೀವು ಅದನ್ನು ನೋಡ್ಬೋದು. ಸ್ವಿಮ್ಮಿಂಗ್ ಪೂಲ್ ಆದ ತಕ್ಷಣ ನಾವು ಸ್ವಲ್ಪ ಹೊತ್ತು ರೇನ್ ಡ್ಯಾನ್ಸ್ ಕೂಡ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಬನ್ನಿ, ಇವಾಗ ನಾವು ಇಲ್ಲೇ ಸ್ಟೇ ಮಾಡಿರೋದ್ರಿಂದ ನೈಟ್ ವ್ಯೂ ಕೂಡ ಇದೆ. ನೈಟ್ ವ್ಯೂ ನಿಮಗೆ ತೋರಿಸ್ತೀವಿ. ಇದು ನೋಡಿ, ನೈಟ್ ವ್ಯೂ ಆಫ್ ರೇನ್ ಡ್ಯಾನ್ಸ್ ಏರಿಯಾ ಹೇಗೆ ಕಾಣಿಸುತ್ತೆ ಅಂತ. ಬನ್ನಿ ಫಾಲ್ಸ್ ವ್ಯೂ ಕೂಡ ನೋಡೋಣ. ರಾತ್ರಿ ಫಾಲ್ಸ್ ಬಂದ್ ಮಾಡಿರ್ತಾರೆ, ಆದರೆ ನಿಮಗೆ ಫುಲ್ ಹಿಲ್ ವ್ಯೂ ಥರ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಕಾಣಿಸ್ತಾ ಇರೋದೇ ನಮ್ಮ ರೂಮು. ಎಕ್ಸಾಕ್ಟ್ ಅಪೋಸಿಟ್ ಟು ಫಾಲ್ಸ್ ನಮ್ಗೆ ರೂಮ್ ಇದೆ. ಮೇಲ್ಗಡೆ ಈ ಥರ ಡ್ರ್ಯಾಗನ್ ಥರ ಮಾಡಿದರೆ ಅದ್ರ ಬಾಯಿಂದ ಕೂಡ ನೀರು ಬರುತ್ತೆ.
ತುಂಬ ಪೀಸ್ಫುಲ್ ಆಗಿದೆ. ಈ ವ್ಯೂ ನೋಡಿ ಎಷ್ಟು ಸುಂದರವಾಗಿದೆ, ಅದ್ಭುತವಾಗಿದೆ ಅಂತ. ಫುಲ್ ಮಿಡಲಲ್ಲೆಲ್ಲ ನಿಮಗೆ ಗ್ರೀನ್ ಪ್ಲ್ಯಾಂಟ್ಸ್ ಇದೆ. ಎಲ್ಲ ಕಡೆ ಈ ಥರ ಫೋಕಸ್ ಲೈಟಿಂಗ್ ಇದೆ. ನೀವು ಎಷ್ಟು ಬೇಕಾದರೂ ಅಷ್ಟು ಸಖತ್ತಾಗಿರೋ ಫೋಟೋಗಳನ್ನು ಕ್ಲಿಕ್ ಮಾಡ್ಕೋಬಹುದು. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ, ಆ ವ್ಯೂ ಕೂಡ ತೋರಿಸ್ತೀನಿ ನಿಮಗೆ. ಅಲ್ಲಿ ಕನ್ವೆನ್ಷನ್ ಹಾಲ್ ಹತ್ರದಿಂದನೂ ವ್ಯೂ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಈ ಥರ ಗುಹೆ ಒಳಗಡೆ ಕಲ್ ಮೇಲೆ ನೀವು ಕೂತ್ಕೊಬೋದು, ಫೋಟೋಗಳನ್ನು ತೆಗೆಸ್ಕೋಬೋದು. ಸಖತ್ತಾಗಿದೆ. ಫುಡ್ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲೇ ಕೂತ್ಕೊಂಡು ಊಟ ಆರ್ಡರ್ ಮಾಡಿಕೊಂಡು ತಿನ್ಬೋದು. ಎಮ್ಮೆನ್ಸ್ ಕೂಡ ತುಂಬಾ ಸಖತ್ತಾಗಿದೆ. ಮತ್ತು ಸುತ್ತಲಿನ ಎನ್ವಿರಾನ್ಮೆಂಟ್ ಅಲ್ವಾ, ತುಂಬಾ ಕೂಲಾಗಿರೋ ಪ್ಲೇಸು. ಈ ಥರ ಲೈಟ್ ಮಿಸ್ ಮಾಡ್ಕೋಬೇಡಿ, ಈ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿದೆ. ಗುಡ್ ಮಾರ್ನಿಂಗ್. ನಿನ್ನೆ ಅಂತೂ ಒಂದು ಒಳ್ಳೆ ಡೇನ ಸ್ಪೆಂಡ್ ಮಾಡಿದ್ವಿ ಈ ರೆಸಾರ್ಟಲ್ಲಿ. ಬೆಳಗಾಯಿತು, ಒಂದು ಗ್ಲಾಸ್ ಹಾಟ್ ವಾಟರ್ ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ವ್ಯೂ. ಸನ್ರೈಸ್ ಆಗ್ತಾ ಇದೆ. ನನ್ನ ಮಗ ಕೂಡ ಎದ್ದು ಬಂದು ನಿಂತ್ಕೊಂಡಿದ್ದಾನೆ ವಿಂಡೋದಲ್ಲಿ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟನ್ನು ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಜ್ಯೂಸ್ ಇದೆ. ಮುಂದೆ ಏನೇನು ಆಪ್ಷನ್ ಇದೆ ಅಂತ ನೋಡೋಣ. ಬ್ರೇಕ್ಫಾಸ್ಟಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ ಅವೈಲೇಬಲ್ ಇರುತ್ತೆ. ದೋಸೆ, ಇಡ್ಲಿ, ವಡೆ, ಪೂರಿ, ಪೋಹ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನು ತೊಗೊಂಡು ತಿನ್ಬೋದು. ಈ ರೆಸಾರ್ಟಲ್ಲಿ ನಿಮಗೆ ಕನ್ವೆನ್ಷನ್ ಹಾಲ್ ಕೂಡ ಇದೆ. ಮದುವೆ ಮತ್ತು ರಿಸೆಪ್ಷನ್ಗಳನ್ನು ಕೂಡ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡಬಹುದು. ನಾವು ಈ ರೆಸಾರ್ಟಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಈ ಫಾಲ್ಸು, ರಾಕ್ ವ್ಯೂ, ಸ್ವಿಮ್ಮಿಂಗ್ ಪೂಲ್ ರೂಮು ತುಂಬಾ ಸಖತ್ತಾಗಿತ್ತು, ತುಂಬಾ ಪೀಸ್ಫುಲ್ ಆಗಿತ್ತು. ನಾವು ಸೆಲೆಕ್ಟ್ ಮಾಡಿರೋ ರೂಮು ಸ್ವಿಮ್ಮಿಂಗ್ ಪೂಲ್ ರೂಮು ನಿಮ್ಗೆ ಕಾಣಿಸ್ತಾ ಇದೆ. 1022 ನಮ್ಮ ರೂಮ್ ನಂಬರು. ಇವಾಗ ನಮ್ಮದು ಚೆಕ್ಔಟ್ ಟೈಮು. ಇಲ್ಲಿ ನಿಮಗೆ ಸಾಕಷ್ಟು ರೂಮ್ ಆಪ್ಷನ್ಸ್ ಇದೆ. ಸ್ವಿಮ್ಮಿಂಗ್ ಪೂಲ್ ರೂಮ್ ಇದೆ, ವುಡನ್ ರೂಮ್ ಇದೆ, ಮಡ್ ರೂಮ್ ಇದೆ, ಡಿಲಕ್ಸ್ ರೂಮ್ ಇದೆ. ನಿಮ್ಮ ಬಜೆಟ್ ಪ್ರಕಾರ, ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ರೂಮ್ಗಳನ್ನು ಚೂಸ್ ಮಾಡ್ಕೋಬೋದು. ಈ ರೆಸಾರ್ಟ್ ಹೆಸರು ಬಂದುಬಿಟ್ಟು MJ ಅವ್ಯಾಂತ್ ಅಂತ. ಈ ರೆಸಾರ್ಟ್ ಇರೋದು ಜಿಗಣಿ ಆನೇಕಲ್ ರೋಡಲ್ಲಿ. ಇದು ತುಂಬಾ ಪೀಸ್ಫುಲ್ ಆಗಿದೆ, ತುಂಬಾ ಎಂಜಾಯ್ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.